ಬಗರ್ ಹುಕಂ ಎಂಬ ವರ್ಡು ಗುಲ್ಬರ್ಗ ಜಿಲ್ಲೆಯದು ನಮ್ಮ ರೈತ ನಾಯಕರಾದಂಥ ಶ್ರೀನಿವಾಸ್ ಗುಡಿಯವರು ಕೊಟ್ಟಿದ್ರು. ಬಗರ್ ಹುಕಂ ಉರ್ದು ವರ್ಡ್ ಅಂದರೆ ಸರ್ಕಾರದ ಅಪ್ಪಣೆ ಇಲ್ಲದೆ ನಾವು ಸರ್ಕಾರಿ ಭೂಮಿ ಕಬ್ಜಾ ಮಾಡಿ ಒಕ್ಕಲ್ತನ ಮಾಡ್ತಾಯಿದ್ದೆವು. 1978ದಾಗ ಟ್ರಿಬ್ಯುನಲ್ಸ್ ಆಗ್ಯವು. ಟ್ರಿಬ್ಯುನಲ್ಸ್ ಆದಾಗ ನಮ್ಮ ಕಾಮ್ರೇಡ್ VN ಪಾಟೀಲ್ MLA ಇದ್ದರು. ಅವ್ರ ನೇತೃತ್ವದಲ್ಲಿ ಸಾವಿರಾರು ಎಕರೆ ಭೂಮಿ ಸಿ ಫಾರ್ಮ್ ಜನರಿಗೆ ಕೊಟ್ಟಿದ್ದೆವು. ಸಿ ಫಾರ್ಮ್ ಕೊಟ್ಟ ನಂತರ ಅವ್ರು ಕರೆಂಟ್ ಕನೆಕ್ಷನ್ ತೊಗೊಂಡಿದ್ದಾರೆ, ಬಾವಿ ಹೊಡೆದಿದ್ದಾರೆ, ಕಬ್ಬು ಬೆಳೆದಾರ, ಬೇರೆ ಬೇರೆ ಬೆಳೀತದೆ. ಇವತ್ತು ಫಾರೆಸ್ಟ್ದವ್ರು ಬಂದು ನನ್ನ ಭೂಮಿ ಅಂತ ಕೊಡ್ತಾರೆ. ನನ್ನ ಭೂಮಿ ಅನ್ಬೇಕಾದ್ರೆ ಜಾಯಿಂಟ್ ಸರ್ವೆ ಆಗಬೇಕಾಗಿತ್ತು. ರೆವಿನ್ಯೂ ಡಿಪಾರ್ಟ್ಮೆಂಟು ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಸರ್ವೆ ಆಗಲ್ಲದೆ ದಾದಾಗಿರಿ ಮಾಡೋಂಥ ಏನು ಅಧಿಕಾರಿಗಳು ಬಂದಾರ. ಯಾಕಂದ್ರೆ ಈಗ ಅಧಿಕಾರಿಗಳು ಇಂಡಿಯಾದ ಅಧಿಕಾರಿಗಳು ಇಲ್ರಿ, ಅವ್ರ ಅವ್ವ ಅಪ್ಪ ಎಲ್ಲ ಫಾರಿನ್ದಾಗ ಹುಟ್ಟಿದವ್ರು, ಫಾರೆಸ್ಟ್ದಾಗ ಇದ್ದವ್ರು ಎಲ್ಲ. ಈಗ ಫಾರೆಸ್ಟ್ ದಾದಾಗಿರಿ ಅದ. ಈ ದಾದಾಗಿರಿ ಅಲ್ಲದೆ ರಿಯಲ್ ಸ್ಟೇಟ್ ಮಾಡೋಂಥ ಜನ ಬೀದರ್ದಲ್ಲೂ ಇದ್ದಾರೆ. ರಿಯಲ್ ಎಸ್ಟೇಟ್ ಜನ ಜೊತೆಗೆ ಇಲ್ಲಿದ್ದಂಥ ಗುತ್ತೇದಾರರು, ಇಲ್ಲಿದ್ದಂಥ ನೌಕರಶಾಹಿ, ಇಲ್ಲಿದ್ದಂಥ ದೊಡ್ಡ ಆಫೀಸರ್ಸು ಎಲ್ಲ ಇನ್ವಾಲ್ವ್ ಆಗಿ ಬೀದರ್ ಸುತ್ತಮುತ್ತ ಇದ್ದಂಥ ಭೂಮಿ ಕೂಡ ಕಬ್ಜಾ ಮಾಡ್ತದೆ. ಕಬ್ಜಾ ಮಾಡಬೇಕಾದ್ರೆ ಅಧಿಕಾರಿಗಳೇ ಕಾರಣ. ಯಾಕಂದ್ರೆ ಬೀದರ್ ಸುತ್ತಮುತ್ತ ಭಾಳಷ್ಟು ಜಮೀನು ಏನದ ಅಂದ್ರೆ ಜನರು ಈಗ ಗೋರ್ನಳ್ಳಿ ಆಗಲಿ, ಶಾಪೂರ್ ಗೇಡ್ದಲ್ಲಿ ಸರ್ಕಾರಿ ಭೂಮಿ ಹೊಡ್ಕೊಂಡಿದ್ದವರು. ಅವ್ರ ಭೂಮಿ ಇವತ್ತೇನಾಗುತ್ತಂದ್ರೆ ಬಂದು ಕಬ್ಜಾ ಮಾಡಿ ಸರ್ಕಾರಿದು ಅಧಿಕಾರಿಗಳಿಗೆ ಗುತ್ತೇದಾರ ಜೊತೆಗೆ ಮಿನಿಸ್ಟರ್ MLAಗಳ ಜೊತೆ ಒಂದಾಗಿ ಆ ಭೂಮಿ ಕಸ್ಕೊಳ್ತದೆ. ಈಗ ನಾವು ಈ ಬೆಳಕೇರ ಚಿರುಗುಪ್ಪ ತಾಲೂಕದ ಸುಮಾರು 30-40 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಫಾರೆಸ್ಟ್ದಾಗ ಬಂದು ನಾ ಗಿಡ ಹಸ್ತೆ ಅಂತ ಹೇಳ್ತಾರೆ. ಈ ಬಡವ ಜನರಿಗೆ ಅಷ್ಟೊಂದು ಧೈರ್ಯ ಆಗಲ್ಲ. ಆದರೂ ಕೂಡ ಒಂದು ವಯಸ್ಸು ಏನದಂದ್ರೆ 12ನೇ ಫೆಬ್ರವರಿ ದಿವಸ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇಂಥ ಏನು ಸರ್ಕಾರದ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪಾಲಿಸಿ ತಪ್ಪೇನದ ಅದ್ರ ಅದ್ರ ವಿರುದ್ಧವಾಗಿ ನಾವೆಲ್ಲ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಭಾರತ್ ಬಂದ್ ಮಾಡ್ತಾ ಇದ್ದೆವು. ಭಾರತ್ ಬಂದ್ ಜೊತೆಗೆ ಡೆಲ್ಲಿಯಿಂದ ಹಳ್ಳಿವರೆಗೆ ಯಾವ ಹಳ್ಳಿದಲ್ಲಿ ಬಸ್ ಅವು ನಡೆಯೋದಿಲ್ಲ. ಯಾಕಿದು ಮಾಡ್ತಾ ಇದ್ದೀವಿ ಅಂದ್ರೆ 11 ವರ್ಷ ಹಿಡಿದು ನೋಡ್ತಾ ಇದ್ದೀವಿ. ಪ್ರತಿ ಸಲ ಕೇಳ್ತಾರೆ ನಾನು 60 ವರ್ಷ 70 ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಅಂತೇಳಿ. ಕಾಂಗ್ರೆಸ್ ಮಾಡಿದಂಥ ಏರೋಪ್ಲೇನ್ ಮಾಡ್ಲತ್ತಾರ, ಕಾಂಗ್ರೆಸ್ ಮಾಡಿದಂಥ ಬ್ಯಾಂಕ್ ಖಾಸಗೀಕರಣ ಮಾಡ್ಲತ್ತಾರ. LIC ತಂದ ನೆಹರು ಅವರು ತಂದಂಥದ್ದು ಆ LIC ಕೂಡ 100% ಪ್ರೈವೇಟ್ದಲ್ಲಿ ಕೊಡಬೇಕಂತ. ಹೀಗಾಗಿ ನರೇಗಾ ಅಂತ ಕಾರ್ಯಕ್ರಮ ಏನಿತ್ತು, ಜನಪರವಾದಂಥ ಹಳ್ಳಿಯಲ್ಲಿ ಜನರಿಗೆ ಕೆಲಸ ಸಿಗ್ಲತ್ತಿತ್ತು. ಅಲ್ಲದೆ 50% ಮೋರ್ ದೆನ್ 50% ಲೇಡೀಸ್ ಕೆಲಸ ಮಾಡ್ಲತ್ತಿರು. ಆ ಕೆಲಸ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಆಗಿ ಬರಲಿಲ್ಲ. ಈ ಕೆಲಸನೇ ನಿಂದಿಸ್ಬೇಕಂತೇಳಿ ಜಿ ರಾಮ್ಜಿ ತಂದ್ರೆ ನಮಗೇನು ವ್ಯತ್ಯಾಸ ಇಲ್ಲ. ಆದರೆ ಕೆಲಸದಲ್ಲಿ ಇದ್ದಂಥ ಏನು ಮಿನಿಮಮ್ ವೇಜಸ್ ಅದ, ಮಿನಿಮಮ್ ವೇಜಸ್ ಕೊಡ್ತಾ ಇಲ್ಲ. ಅಲ್ಲದೆ ಜಿ ರಾಮ್ಜಿ ತಂದು ಏನು 65 ದಿವಸದ ಕೆಲಸ ಸಿಕ್ತು. ಇಲ್ಲಿವರೆಗೆ ಸುಮಾರು ಕೋಟಿ ಹಣ ರೋಜ್ಗಾರದಲ್ಲಿ ಕೆಲಸ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಹಾಗೆ ಇಟ್ಕೊಂಡದ. ಆದರೆ ನರೇಂದ್ರ ಮೋದಿಯವರು ಗಂಟಿ ಬಜಾಯಿಸ್ತಾರೆ. ನೋಡಿದ್ರಲ್ಲ ಎಲ್ಲಿ ಗಂಟಿ ಬಜಾಯಿಸ್ತಾರ? ಮೊನ್ನೆ ಗಂಟಿ ಬಜಾಯಿಸೋದಲ್ರಿ. ನರೇಂದ್ರ ಮೋದಿಯವರು ಭಾಳ ನಾಟಕ ಡ್ರಾಮಾ. ಒಂದೊಂದು ಸಲ ಸನ್ಯಾಸಿ ವೇಷ ಹಾಕೋತಾರ, ಒಂದು ಸಲ ಸಮುದ್ರದಾಗ ಹೋಗಿ ಕೂಡ್ತಾರೆ, ಒಂದು ಸಲ ಏನು ಮಾಡ್ತಾರಂದ್ರೆ ಗಂಟಿ ಬಜಾಯಿಸ್ಕೊತ ಹೊಡ್ತಾರೆ. ಪ್ರೈಮ್ ಮಿನಿಸ್ಟರ್ ಕೆಲಸ ಏನದಂದ್ರೆ ಜನಸಾಮಾನ್ಯರಿಗೆ ನೌಕರಿ ಸಿಗಬೇಕು, ಅನ್ಎಂಪ್ಲಾಯ್ಮೆಂಟ್ ಯೂತ್ ಜನರಿಗೆ ನೌಕರಿ ಸಿಗಬೇಕು, ಫಾರಿನ್ ಪಾಲಿಸಿ ಚೇಂಜ್ ಆಗಬೇಕು. ಯುದ್ಧ ನಡೆದಲ್ಲ, ಆ ಯುದ್ಧದ ವಿರುದ್ಧ ಹೇಳಬೇಕು ನಮ್ಮ ದೇಶದವ್ರು. ಅದು ವಿರುದ್ಧ ಹೇಳದೆ ಸುಮ್ಮನೆ ಸೈಲೆಂಟ್ ಕೊಡ್ತಾ ಇರ್ತಾರೆ. ಹೀಗಾಗಿ ನರೇಂದ್ರ ಮೋದಿಯವ್ರ ಚಸ್ಮಾ ಲೆಕ್ಕ ಹಾಕ್ರಿ, ಅವ್ರ ಡ್ರೆಸ್ ಲೆಕ್ಕ ಹಾಕ್ರಿ. ಆ ಲೆಕ್ಕ ಹಾಕಿದ್ರೆ ನಾವು 2 ಕೋಟಿ 3 ಕೋಟಿ ಅವ್ರ ಡ್ರೆಸ್ಸು, ಚಸ್ಮಾ, ಅವ್ರು ಇದ್ದಂಥ ಪೆನ್ನು ಅದೇ ಆಯಿತು. ನಮ್ಮ ಬಡವ ಜನರು ಸುಮಾರು 40 ವರ್ಷದ ಕೆಲಸ ಮಾಡ್ಲತ್ತಾರ ಭೂಮಿ ಮೇಲೆ. ಆ ಭೂಮಿ ಕಸ್ಕೊಳ್ಳುವಂಥದ್ದು ನೀತಿ ಏನಾಗ್ಯದ, ಅಧನಿ ಕೊಡ್ಲತ್ತಾರ ಭೂಮಿ. ಛತ್ತೀಸ್ಗಢ ನೋಡಿದ್ರಲ್ಲ, ಎಲ್ಲ ಫಾರೆಸ್ಟ್ರು ಹೊಡೆದು ಬಿಡ್ಲತ್ತಾರ. ಇತ್ತೇನು ಫಾರೆಸ್ಟ್ ಹೊಡಿಬೇಡ್ರಿ ಅಂತ ಹೇಳ್ತಾರೆ, ಅತ್ತೇನು ಫಾರೆಸ್ಟ್ ಹೊಡೆದು ಅಧನಿ ಕೊಡ್ಲತ್ತಾರ. ಅಧನಿ ಅಂತವನಿಗೆ, ಅಂಬಾನಿ ಅಂತವನಿಗೆ. ಇದೆಲ್ಲ ನೋಡಿ ಇವತ್ತು ನಾವು ಈ ಕೇಂದ್ರ ಸರ್ಕಾರಕ್ಕೆ 12ನೇ ಫೆಬ್ರವರಿದಾಗ ಪ್ರೊಟೆಸ್ಟ್ ಮಾಡಿದ ಅದ್ರದ್ದು ನೆನಪು ಕೊಡ್ತಾ ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಮೆಮ್ಡಮ್ ಕೊಡ್ತಾ ಇದ್ದೆವು. ಹೀಗಾಗಿ ಅಸಿಸ್ಟೆಂಟ್ ಕಮಿಷನರ್ಗೆ ಇವತ್ತು ಮೆಮ್ಡಮ್ ಕೊಟ್ಟೆವು. ಅದು ಚೀಫ್ ಮಿನಿಸ್ಟರ್ಗೂ ಫಾರ್ವರ್ಡ್ ಮಾಡಿರಿ, ಅದ್ರ ಜೊತೆಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಫಾರ್ವರ್ಡ್ ಮಾಡಿರಿ. ನಮ್ಮವರೇ ಆದಂಥ ಏನಿದ್ದಾರೆ ಈಶ್ವರ್ ಖಂಡ್ರೆ ಅವರು ಫಾರೆಸ್ಟ್ ಅವರಿಗೂ ಫಾರ್ವರ್ಡ್ ಮಾಡಿರಿ ಅಂತ ಹೇಳಿದೆವು. ಮುಂದೆ ನಮ್ಮ ಜಿಲ್ಲಾದಾಗ ನಾವು ಒಂದು ಡಿಮಾಂಡ್ ಮಾಡ್ತೇವೆ. ಯಾಕಂದ್ರೆ ಎಲ್ಲ ಕಡೆಯಿಂದ ಚೀಫ್ ಮಿನಿಸ್ಟರ್ ಆಗ್ಯಾರ. ಗುಲ್ಬರ್ಗದಿಂದ 2 ಸಲ ಚೀಫ್ ಮಿನಿಸ್ಟರ್ ಆದರು, ಸೌತ್ಲಿಂದ ಚೀಫ್ ಮಿನಿಸ್ಟರ್ ಆಗತ್ತಾರೆ. ನಮ್ಮ ಬೀದರ್ ಜಿಲ್ಲೆದವ್ರು ಮುಂದೆ ಚೀಫ್ ಮಿನಿಸ್ಟರ್ ಆಗಲಿ, ಆದ್ರೆ ನಮಗೇನು ಪರವಾಗಿಲ್ಲ. ಆದ್ರೆ ನಮ್ಮ ಸಮಸ್ಯೆ ಹಾಗೆ ಇರ್ತದೆ. ಯಾಕಂದ್ರೆ ಫಾರೆಸ್ಟ್ ಮಿನಿಸ್ಟರ್ ಅವರು ಜನರು ಕಳ್ಕಳಿ ತಿಳ್ಕೋಬೇಕು, ಸರ್ಕಾರಿ ಭೂಮಿ ಹೊಡೆದವ್ರು ರೆಗ್ಯುಲರ್ ಮಾಡಬೇಕು, ಅವ್ರಿಗೆ ಹೊರಗೆ ಹಾಕಬಾರ್ದು ಅಂತೇಳಿ ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರಿಗೆ ನಾವು ಮನವಿ ಮಾಡ್ತೇವೆ. ಫಾರೆಸ್ಟ್ ಅಧಿಕಾರಿಗಳಿಗೆ ನೀವು ಎಚ್ಚರ ಮಾಡಿರಿ, ಯಾವುದೇ ವ್ಯಕ್ತಿಗಳು ಭೂಮಿಲಿಂದ ತೆಗೆದು ಹಾಕಬೇಡ್ರಿ. ನಾನು ಬಾಬುರಾವನ್ನ ಕಮಿಷನ್ ಮಾಡ್ತೀನಿ.